ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣ ಕಳೆದ 3-4 ತಿಂಗಳಿಂದ ಮಹಿಳೆಯರ ಅಕೌಂಟ್ಗೆ ಜಮೆಯಾಗ್ತಿಲ್ಲ. ಆದ್ರೆ ಇದೀಗ ದೀಪಾವಳಿಗೆ ಕೂಡ 2,000 ರೂಪಾಯಿ ಹಣ ಬಾರದೆ ಇರೋದು ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿದೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಜನರಿಂದ ಅಧಿಕಾರವನ್ನ ಗಳಿಸಿತು. ಆ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಮುಖವಾಗಿದ್ದು, ಇದರಡಿ ಮಹಿಳೆಯರ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಜಮೆಯಾಗ್ತಾ ಇತ್ತು. ಆದ್ರೆ ಇದೀಗ ಕಳೆದ 3-4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಜಮೆಯಾಗ್ತಿಲ್ಲ. ಇತ್ತ ಸರ್ಕಾರಕ್ಕೆ ಪ್ರಶ್ನಿಸಿದ್ರೆ 1 ವಾರದಲ್ಲಿ ಹಾಕ್ತೇವೆ, ಹಬ್ಬಕ್ಕೆ ಹಾಕ್ತೇವೆ ಎಂದು ಆಶ್ವಾಸನೆ ನೀಡುತ್ತಲೇ ಇದ್ದಾರೆ. ಇದರಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ದಸರಾಗೂ ಮುನ್ನ ಹಣ ಹಾಕಲಾಗುವುದು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೂ ಆಗ ಕೂಡ ಯಾರೊಬ್ಬರ ಖಾತೆಗೂ ಹಣ ಬಂದಿರಲಿಲ್ಲ. ಇದೀಗ ದಸರಾ ಮುಗಿದು ದೀಪಾವಳಿ ಕೂಡ ಬಂದ್ರೂ ಕೂಡ ಯಾವುದೇ ಹಣ ಬಾರದೆ ಇರೋದನ್ನ ನೋಡಿ ಸರ್ಕಾರದ ವಿರುದ್ಧ ಮಹಿಳಾ ಮಣಿಯರು ಕಿಡಿಕಾರಿದ್ದಾರೆ.